ನೋಡಿ, ಜ್ಞಾನವ್ಯಾಪಿ ಮಸೀದಿಯ ವಿಚಾರ ಯಾವ ರೀತಿ ಚರ್ಚೆ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಿದೆ, ಅಥವಾ ಮಥುರೈನಲ್ಲಿರುವಂತಹ ಮಸೀದಿ ವಿಚಾರವೂ ಕೂಡ ಚರ್ಚೆ ಆಗ್ತಾ ಇದೆ. ಯಾಕೆ ಎಲ್ಲ ವಿಚಾರಗಳು ಚರ್ಚೆ ಆಗ್ತಾ ಇದೆ ಅಂತ ಕೇಳಿದರೆ, ಪ್ರಾಚೀನ ದೇವಾಲಯಗಳ ಮೇಲೆ, ಅದ್ಭುತವಾಗಿದ್ದಂಥ ದೇವಾಲಯಗಳನ್ನು ಕೆಡವಿ ಅದರ ಮೇಲೆ ಮಸೀದಿಯನ್ನು ಕಟ್ಟಲಾಗಿದೆ. ಇದನ್ನು ಪುನಃ ಮಂದಿರಗಳ ಪುನಶ್ಚೇತನವನ್ನು ಅಲ್ಲಿ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯಲ್ಲಿ ಇದೀಗ ಪ್ರಾಚೀನ ದೇವಾಲಯ ಅವಶೇಷಗಳಿಂದ ಕಮಲ್ ಮೌಲ್ ಮಸೀದಿಯ ನಿರ್ಮಾಣವನ್ನು ಮಾಡಲಾಗಿದೆ ಅಂತೆ. ಮಧ್ಯಪ್ರದೇಶದ ದಾರ್ನಲ್ಲಿರುವಂತಹ ಕಮಲ್ ಮೌಲ ಮಸೀದಿ ಭಾರತೀಯ ಪುರಾತತ್ವ ಸಮೀಕ್ಷೆಯಿಂದ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇಲ್ಲಿ ಕಮಲ್ ಮೌಲ ಮಸೀದಿ ದೇವಿ ಸರಸ್ವತಿ ದೇವಸ್ಥಾನ ಅಂತ ಪರಿಗಣಿಸಲಾಗುತ್ತೆ. ಅದರ ಮೇಲೆ ಕಮಲ್ ಮೌಲ್ ಮಸೀದಿಯನ್ನು ಕಟ್ಟಲಾಗಿದೆ. ಆದರೆ ಮುಸ್ಲಿಮರು 11ನೇ ಶತಮಾನದ ಕಮಲ್ ಮೌಲ ಮಸೀದಿ ಅಂತ ಇದ್ದಾರೆ. ಈ ಸ್ಥಳವು ಎಎಸ್ಐನಿಂದ ಸಂರಕ್ಷಿತ ಸ್ಮಾರಕವಾಗಿದೆ. ವೈಜ್ಞಾನಿಕ ತನಿಖೆಗಳು, ಸಮೀಕ್ಷೆಗಳು ಮತ್ತು ಉತ್ಖನನಗಳು, ವಾಸ್ತುಶಿಲ್ಪದ ಅವಶೇಷಗಳು, ಶಾಸನಗಳು, ಕಲೆ, ಶಿಲ್ಪಗಳ ಅಧ್ಯಯನ ಇವೆಲ್ಲವೂ ಕೂಡ ಸಾರಿ ಸಾರಿ ಹೇಳುತ್ತೆ ಇದು ಸರಸ್ವತಿಯ ಮಂದಿರ ಅಂತ ಹೇಳಿ. ವರದಿಯಲ್ಲಿ 94 ಮೂರ್ತಿಗಳು ಮತ್ತು ಮೂರ್ತಿ ತುಂಡುಗಳು ಪತ್ತೆಯಾಗಿವೆ ಅಂತೆ. ಗಣೇಶ, ಬ್ರಹ್ಮ, ನರಸಿಂಹ, ಭೈರವ ಮುಂತಾದ ದೇವತೆಗಳ ಚಿತ್ರಗಳು ಸಿಕ್ಕಿವೆ. ಪ್ರಾಣಿಗಳು ಹಾಗೂ ಪೌರಾಣಿಕ ಆಕೃತಿಗಳು ಇಲ್ಲಿ ಸೇರಿವೆ. ಅನೇಕ ಮೂರ್ತಿಗಳನ್ನು ಕೆತ್ತಿ ನಾಶಗೊಳಿಸಲಾಗಿದೆ ಅಂತ ವರದಿಯಲ್ಲಿ ಸಲ್ಲಿಕೆಯನ್ನ ಮಾಡಲಾಗಿದೆ ಅಂತ. ಇಂಟ್ರೆಸ್ಟಿಂಗ್. ಆಕ್ಷೇಪಗಳು, ಅಭಿಪ್ರಾಯಗಳು, ಸಲಹೆಗಳನ್ನು ಸಲ್ಲಿಸುವಂತೆ ಕೋರ್ಟ್ ನಿರ್ದೇಶಿಸಿದೆ. ಮುಂದಿನ ವಿಚಾರಣೆ ಮಾರ್ಚ್ 16ಕ್ಕೆ ಕೋರ್ಟ್ ಮುಂದೂಡಿದೆ ಅಂತೆ. ವಾಟ್ಸೋ ಎವರ್ ಯಾವಾಗ ಬಾಬ್ರಿ ಮಸೀದಿಯನ್ನ ಇಲ್ಲ, ಹೌದು ಇದು ರಾಮ ಮಂದಿರವೇ ಇದ್ದ ಸ್ಥಳ ಅಂತ ಪ್ರೂವ್ ಆಯ್ತೋ, ಅಲ್ಲಿಂದ ಮತ್ತಷ್ಟು ಹೋರಾಟಗಳು ಹುಟ್ಟುಕೊಳ್ಳುತ್ತೆ. ಜ್ಞಾನವ್ಯಾಪಿ ಮಸೀದಿ ಮಥುರೈ, ಅದರ ಸಾಲಿಗೆ ಈಗ ಮತ್ತೊಂದು ದೇವಸ್ಥಾನ ಸಿಗ್ತಾ ಇದೆ. ಯಾವುದು ಅಂತ ಕೇಳಿದ್ರೆ ಮಧ್ಯಪ್ರದೇಶದಲ್ಲಿರುವಂತಹ ಪ್ರಾಚೀನ ಸರಸ್ವತಿಯ ದೇವಾಲಯ. ಅಲ್ಲಿ ಉತ್ಖನನ, ಅವ್ರನ್ನ ಏನೋ ಮಸೀದಿ ಅಂತ ಕರೀತಾರೆ, ಹೌದು. ಅಲ್ಲಿ ಉತ್ಖನನ ಮಾಡಿ ನೋಡುವಾಗ ಅಲ್ಲಿ ಶಿವನ ಮೂರ್ತಿಗಳು ಸಿಕ್ಕಿವೆ, ವಿಘ್ನೇಶ್ವರನ ಮೂರ್ತಿಗಳು ಸಿಕ್ಕಿವೆ, ಸರಸ್ವತಿಯ ಮೂರ್ತಿಗಳು ಸಿಕ್ಕಿವೆ. ಅವರು 11ನೇ ಶತಮಾನದಲ್ಲಿ ಕಟ್ಟಿದಂಥ ಮಸೀದಿ ಅಂತ ಹೇಳ್ತಾರೆ, ಆದರೆ ಅದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಆದರೆ ಅದು ದೇವಸ್ಥಾನ ಅನ್ನೋದಕ್ಕೆ ಎಲ್ಲ ರೀತಿಯ ಪುರಾವೆಗಳು ಸಿಕ್ಕಿರುವ ಕಾರಣಕ್ಕಾಗಿ ಕೋರ್ಟ್ ಇದನ್ನು ವಿಚಾರಣೆಯನ್ನು ನಡೆಸ್ತಾ ಇದೆ. ಇನ್ ಕೇಸ್ ಆಫ್ ಬಾಬ್ರಿ ಮಸೀದಿಯ ರೀತಿಯಲ್ಲೇ ಒಂದು ತೀರ್ಪು, ಅಚ್ಚರಿಯ ತೀರ್ಪು ಒಂದು ಹೊರಗಡೆ ಬಂದರೆ ಅಚ್ಚರಿ ಪಡುವಂತಹ ಯಾವ ಅವಶ್ಯಕತೆಯೂ ಇಲ್ಲ. ಕಾರಣ ಬರುವ ಸಾಧ್ಯತೆಗಳೇ ಇಲ್ಲಿ ಹೆಚ್ಚಾಗಿವೆ. ಎಎಸ್ಐ ವರದಿಯ ಪ್ರಕಾರ ಇಲ್ಲಿ ಪರಮಾರ ವಂಶದ ಕಾಲದ ಸುಮಾರು 12ನೇ ಶತಮಾನದ ಮಂದಿರದ ಅವಶೇಷಗಳು ಕಂಡುಬಂದಿವೆ ಅಂತೆ. ಮಸೀದಿಯ ನಿರ್ಮಾಣದಲ್ಲಿ ಹಿಂದಿನ ಮಂದಿರಗಳ ಭಾಗಗಳನ್ನು ಮರುಬಳಕೆಯನ್ನು ಮಾಡಲಾಗಿದೆ. ವರದಿಯಲ್ಲಿ 94 ಮೂರ್ತಿಗಳು ಮತ್ತು ಮೂರ್ತಿ ತುಂಡುಗಳು ಪತ್ತೆಯಾಗಿವೆ ಅಂತ ತಿಳಿಸಲಾಗಿತ್ತು. ಅವುಗಳಲ್ಲಿ ಗಣೇಶ, ಬ್ರಹ್ಮ, ನರಸಿಂಹ, ಭೈರವ ಮುಂತಾದ ದೇವತೆಗಳ ಚಿತ್ರಗಳು, ಪ್ರಾಣಿಗಳು ಹಾಗೂ ಪೌರಾಣಿಕ ಆಕೃತಿಗಳು ಕೂಡ ಸೇರಿವೆ. ಅನೇಕ ಮೂರ್ತಿಗಳನ್ನು ಕೆತ್ತಿ ನಾಶಗೊಳಿಸಲಾಗಿದೆ ಅಥವಾ ಬದಲಾಯಿಸಲಾಗಿದೆ ಎಂದು ವರದಿಯಿಂದ ತಿಳಿದು ಬಂದಿದೆ. ಭೋಜನ ಶಾಲಾ ಸಂಕೀರ್ಣದ ನಿರ್ಮಾಣ 12ನೇ ಶತಮಾನದ್ದು ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿತ್ತು. ಕಮಾಲ್ ಮೌಲ್ವಾ 1265 ವರ್ಷದ ಸುಮಾರಿಗೆ ಮರು ನಿರ್ಮಿಸಿದೆ ಎಂದು ಸೂಚಿಸಲಾಗಿದೆ. ಮಧ್ಯಪ್ರದೇಶದ ಹೈಕೋರ್ಟ್ ಇಂದೋರ್ ಪೀಠಕ್ಕೆ ಎಎಸ್ಐ ಈ ವರದಿಯನ್ನು ಸಲ್ಲಿಸಿದ್ದು, ಇದು 10 ಸಂಪುಟಗಳಲ್ಲಿ 2000ಕ್ಕೂ ಹೆಚ್ಚು ಪುಟಗಳನ್ನು ಒಳಗೊಂಡಿದೆ. ವಿಚಾರಣೆಯಲ್ಲಿ ಕೋರ್ಟ್ 2 ವಾರಗಳೊಳಗೆ ಎಲ್ಲಾ ಪಕ್ಷಗಳಿಂದ ವರದಿಗೆ ಸಂಬಂಧಿಸಿದಂಥ ಆಕ್ಷೇಪಗಳು, ಅಭಿಪ್ರಾಯಗಳು, ಸಲಹೆಗಳನ್ನು ಸಲ್ಲಿಸುವಂತೆ ನಿರ್ದೇಶಿಸಿದೆ. ಮುಂದಿನ ವಿಚಾರಣೆ ಮಾರ್ಚ್ 16ಕ್ಕೆ ನಿಗದಿಯಾಗಿದೆ.